ಆ ಅಂಗರಾಜನಿಗೆ ಅವನು ಯಜ್ಞ ಮಾಡಿದಾಗ ದೇವತೆಗಳು ಆಹುತಿಯನ್ನು ಸ್ವೀಕಾರ ಮಾಡೋದಿಲ್ಲ. ನಿನಗೆ ಮಕ್ಕಳಿಲ್ಲ, ನೀನು ಕೊಡುವ ಆಹುತಿಯನ್ನು ಸ್ವೀಕಾರ ಮಾಡೋದಿಲ್ಲ. ನೀನು ಮೊದಲು ಪುತ್ರಕಾಮೇಷ್ಟಿಯಾಗವನ್ನು ಮಾಡಿ ಪುತ್ರನನ್ನು ಪಡಿ, ಆಮೇಲೆ ಇನ್ನುಳಿದ ಯಜ್ಞಗಳನ್ನು ಮಾಡು, ಆಗ ನಾವು ನಿನ್ನ ಆಹುತಿಗಳನ್ನು ಸ್ವೀಕಾರ ಮಾಡುತ್ತೇವೆ ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರು ಶ್ರೀಮದ್ ಭಾಗವತದ ತಾತ್ಪರ್ಯದಲ್ಲಿ ನಿರ್ಣಯವನ್ನು ಹೇಳುತ್ತಾರೆ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಮಕ್ಕಳಾಗಿಲ್ಲ ಅಂದ ಮಾತ್ರಕ್ಕೆ ಸದ್ಗತಿಯಾಗೋದಿಲ್ಲ ಅನ್ನುವುದು ಸರಿಯಲ್ಲ. ಮಕ್ಕಳಾಗದಿದ್ದರೂ ತನ್ನ ವರ್ಣಾಶ್ರಮಗಳಿಗೆ ವಿಹಿತವಾದ ಧರ್ಮಗಳನ್ನು ಚೆನ್ನಾಗಿ ಮಾಡಿದರೆ ಆ ಧರ್ಮಗಳಿಂದ ಪ್ರಸನ್ನನಾದ ಪರಮಾತ್ಮ, ಧರ್ಮಾಧ್ಯಕ್ಷನಾದ ಭಗವಂತ ಅವನಿಗೆ ಸದ್ಗತಿಯನ್ನು ಕೊಟ್ಟೇ ಕೊಡ್ತಾನೆ. ಹಾಗಾದರೆ ಯಾಕೆ ದೇವತೆಗಳು ಇವನಿಗೆ ಆಹುತಿಯನ್ನು ಸಮರ್ಪಣೆ ಮಾಡುವುದಕ್ಕೆ ಬೇಡ ಅಂದದ್ದು? ಅಂದರೆ ಇವನಿಂದ ಮುಂದೆ ಪೃಥುರಾಜನ ಅವತಾರ ಆಗಬೇಕಾಗಿದೆ, ದೊಡ್ಡ ಕಾರ್ಯ ಆಗಬೇಕಾಗಿದೆ ಅನ್ನೋದಕ್ಕಾಗಿ ಒಂದು ನೆಪ ಮಾಡಿದರಷ್ಟೇ. ಆ ಅಂಗರಾಜನ ಮಗನಾಗಿ ವೇನ ಹುಟ್ಟಿದ್ದಾನೆ. ಭಾರೀ ದುಷ್ಟ, ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಬಿಡ್ತಾ ಇಲ್ಲ. ನಾನೇ ದೇವರು, ನನ್ನನ್ನು ಕುರಿತು ಯಜ್ಞಾದಿಗಳನ್ನು ಮಾಡಿ, ನನ್ನನ್ನು ಬಿಟ್ಟು ಇನ್ಯಾರನ್ನು ಕುರಿತು ನೀವು ಯಜ್ಞಾದಿಗಳನ್ನು ಮಾಡತಕ್ಕದ್ದಲ್ಲ ಅಂತ ಎಲ್ಲರಿಗೆ ಪೀಡೆಯನ್ನು ಕೊಡುವಾಗ ಉಪದೇಶ ಮಾಡಿದ್ದಾರೆ. ಕೇಳಲಿಲ್ಲ, ಹೇಳಿದ ಮಾತನ್ನು ಕೇವಲ ತಮ್ಮ ಹುಂಕಾರದಿಂದ ನಾಶ ಮಾಡಿದ್ದಾರೆ ಋಷಿಗಳು. ಅವರ ತಪಸ್ಸು, ಅವರ ಕ್ರೋಧಾಗ್ನಿಗೆ ಭಸ್ಮವಾಗಿ ಹೋಗಿದ್ದಾನೆ, ಅರ್ಥಾತ್ ಮೃತನಾಗಿ ಹೋಗಿದ್ದಾನೆ. ಭಸ್ಮವಾಗಿಲ್ಲ, ಅವನ ಶರೀರ ಹಾಗೇ ಇದೆ. ಆ ಶರೀರವನ್ನು ಮಥನ ಮಾಡಿದ್ದಾರೆ. ಯಾಕೆಂದರೆ ಮುಂದೆ ರಾಜ ಯಾರಾದರೂ ಬೇಕು, ರಾಜವಂಶ ನಿಲ್ಲಬಾರದು ಅಂತ. ಏನು ಅದ್ಭುತವಾದ ಋಷಿಗಳ ಜ್ಞಾನ, ಅವರ ಯೋಗ ಸಾಮರ್ಥ್ಯ ನೋಡಿ. ಅವನ ಶರೀರವನ್ನು ಮಥನ ಮಾಡಿ ಅವನ ಶರೀರದಿಂದಲೇ ಹೊಸ ಅಪತ್ಯ ಉತ್ಪತ್ತಿಯನ್ನು ಮಾಡುವ ಒಂದು ಅದ್ಭುತವಾದ ಜ್ಞಾನವನ್ನು ಪಡೆದುಕೊಂಡವರು ಋಷಿಗಳು. ಅಲ್ಲಿ ನಿಷಾದ ಹುಟ್ಟಿದ್ದಾನೆ ಅವನ ತೊಡೆಯನ್ನು ಮಥನ ಮಾಡಿದ್ದಕ್ಕೆ. ಅವನಿಗೆ ರಾಜ್ಯವನ್ನು ಆಳುವ ಅರ್ಹತೆ, ಯೋಗ್ಯತೆ, ಶಕ್ತಿ, ಸಾಮರ್ಥ್ಯ, ತಿಳುವಳಿಕೆ ಇಲ್ಲ ಅಂತ ಅನ್ನಿಸ್ತು ಋಷಿಗಳಿಗೆ. ನಿಷೀದ ಅಂದರು, ನೀನು ಸುಮ್ಮನೆ ಕೂತ್ಕೋ ಅಂತ. ಸುಮ್ಮನೆ ಕೂತ್ಕೋ ಅಂದದ್ದಕ್ಕೆ ಅವನಿಗೆ ನಿಷಾದ ಅಂತ ಹೆಸರು ಬಂತು. ಅವನು ಅರಣ್ಯಕ್ಕೆ ಹೋಗಿದ್ದಾನೆ. ಪುನಃ ಅವನ ಬಲಭುಜವನ್ನು ಮಥನ ಮಾಡಿದ್ದಾರೆ. ಆ ಭುಜವನ್ನು ಮಥನ ಮಾಡಿದಾಗ ಅಲ್ಲಿ ಪೃಥುರಾಜ ಹಾಗೂ ಅರ್ಚಿ ಎಂಬ ಹೆಣ್ಣು ಇಬ್ಬರೂ ಕೂಡ ಅಲ್ಲಿ ಅವತಾರ ಮಾಡಿದ್ದಾರೆ. ಪೃಥುರಾಜ ಸಾಕ್ಷಾತ್ ಭಗವಂತನ ಅವತಾರ ಅಲ್ಲ, ಪರಮಾತ್ಮನ ವಿಶೇಷವಾದ ಸನ್ನಿಧಾನವನ್ನು ಪಡೆದಂತಹ ಚಕ್ರವರ್ತಿ ಅವನು. ಅದರಂತೆ ಅರ್ಚಿರ್ದೇವಿಯಲ್ಲಿಯೂ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ. ಲಕ್ಷ್ಮೀನಾರಾಯಣರ ಸನ್ನಿಧಾನವನ್ನು ಪಡೆದ ಪೃಥುಚಕ್ರವರ್ತಿ ಹಾಗೂ ಅರ್ಚಿರ್ದೇವಿ ಅಲ್ಲಿ ಅವತಾರ ಮಾಡಿದ್ದಾರೆ. ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. 3 ಅಂಶಗಳು ಇವನಲ್ಲಿ, ಸಾತ್ವಿಕ, ರಾಜಸ, ತಾಮಸ. ಆ ವೇನನೊಳಗಿನ ಸಾತ್ವಿಕ ಅಂಶವೇ ಪೃಥುವಾಗಿ ಹೊರಗೆ ಬಂದ. ತಾಮಸಾಂಶವೇ ನಿಷಾದನಾಗಿ ಹೊರಗೆ ಬಂದ. ರಾಜಸವಾದ ಒಂದು ಅಂಶ ಇತ್ತು, ಅದು ಪೃಥುರಾಜ ಮಾಡಿದ ಪುಣ್ಯದಿಂದ ಸ್ವರ್ಗಕ್ಕೆ ಹೋಯಿತು. ರಾಜಸವಾದ ಅಂಶ ಅದು ಸ್ವರ್ಗಕ್ಕೆ ಹೋಗಿದೆ. ತಾಮಸವಾದ ಅಂಶ ನಿಷಾದನಾಗಿ ಅರಣ್ಯಕ್ಕೆ ತೆರಳಿದೆ. ಸಾತ್ವಿಕವಾದ ಅಂಶವೇ ಪೃಥು ಆಯಿತು. ಸ್ವಯಂ ವೇನ ಅವನು ಮಹಾತಾಮಸ, ದೇವರ ಧರ್ಮದ ದ್ರೋಹಿಯಾದವನು ಅಂಧಂತಮಸ್ಸಿಗೆ ಹೋಗಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ನೀಡುತ್ತಾರೆ. ಆ ರೀತಿಯಾಗಿ ಆ ಪೃಥುರಾಜನ ಮಹಿಮೆಯನ್ನು ಹೇಳ್ತಾರೆ. ಮುಂದೆ ಅಲ್ಲಿ ಯಜ್ಞದೊಳಗೇನೆ ಸೂತರು, ಮಾಗಧರು, ರಾಜರ ಸ್ತೋತ್ರವನ್ನು ಮಾಡುವ ಸೂತರು, ರಾಜರ ವಂಶವನ್ನೆಲ್ಲ ಹೇಳುವ, ವಂಶಾವಳಿಯನ್ನೆಲ್ಲ ಹೇಳುವಂಥವರು ಮಾಗಧರು. ಬಹಳ ವಿಚಿತ್ರವಾದದ್ದು. ಇವತ್ತಿನ ಜನರಿಗೆ ತಮ್ಮ ವಂಶ ಏನು ಅಂತ ಗೊತ್ತಿರೋದಿಲ್ಲ. ಆ ವಂಶವನ್ನು ಚೆನ್ನಾಗಿ ತಿಳಿಸಬೇಕು ಅನ್ನುವುದಕ್ಕಾಗಿಯೇ ಅವರಿರ್ತಾರಂತೆ ಮಾಗಧರು. ಅವರ ಕಾರ್ಯವೇ ಅದು. ನಿಮ್ಮ ವಂಶ ಇಂಥದ್ದು, ನಿಮ್ಮ ವಂಶದ ಹಿರಿಯರೆಲ್ಲ ಇಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ, ಸಾಧನೆಗಳನ್ನು ಮಾಡಿದ್ದಾರೆ, ತ್ಯಾಗವನ್ನು ಮಾಡಿದ್ದಾರೆ. ನೀವು ಆ ರೀತಿಯಲ್ಲಿ ತ್ಯಾಗ ಮಾಡಬೇಕು, ಪ್ರಜೆಗಳ ರಕ್ಷಣೆ ಮಾಡಬೇಕು, ದೇವರ ಸೇವೆ ಮಾಡಬೇಕು ಅಂತ ರಾಜರಿಗೆ ಸ್ತೋತ್ರ ಮಾಡುವುದರ ಜೊತೆಗೆ ಈ ಎಚ್ಚರವನ್ನು ಕೊಡುವುದಕ್ಕಾಗಿ ಇಂಥ ಒಂದು ಗುಂಪು, ಅವರೇ ಮಾಗಧರು. ರಾಜರು ಮಾಡಿದ್ದಕ್ಕೆ ಪ್ರೋತ್ಸಾಹನೆಯನ್ನು ನೀಡುವಂತಹ ಸ್ತೋತ್ರ ಮಾಡುವ ಸೂತರು. ಇವರೆಲ್ಲ ಅಲ್ಲಿ
ಉತ್ಪನ್ನರಾಗಿ ಬಂದಿದ್ದಾರಂತೆ ಸ್ತೋತ್ರ ಮಾಡುವುದಕ್ಕೆ ಅಂತ. ಪೃಥುರಾಜ ಬೇಡ ಅಂತಾನೆ. ನನ್ನ ಸ್ತೋತ್ರ ಯಾಕೆ ಮಾಡ್ತೀರಿ? ನಾನು ಈಗ ಹುಟ್ಟಿದ್ದು, ನನ್ನಲ್ಲಿ ಏನು ಕಂಡಿದ್ದೀರಿ ಅಂತ ಸ್ತೋತ್ರ ಮಾಡ್ತೀರಿ? ಹೇ ಸೂತ ಹೇ ಮಾಗಧ ಸೌಮ್ಯ ಬಂದಿನ್ ಲೋಕೇಧುನಾ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರವೋ ವಸ್ತವಗೇಶ ಯೋಜ್ಯತಾಂ ಮಾಮಯ್ಯಭೂವನ್ವಿ ತಥಾಗಿರೋವಹ. ದೇವರ ಸ್ತೋತ್ರವನ್ನು ಮಾಡಿ, ನನ್ನ ಸ್ತೋತ್ರವನ್ನು ಮಾಡಿ ಏನು ಮಾಡ್ತೀರಿ ಅಂತ ಪೃಥು ಚಕ್ರವರ್ತಿ ಹೇಳಿದ ಅಂತ ಹೇಳ್ತಾರೆ. ಅದರ ಸೂಚನೆ ಮಹಾಭಾರತದ ಹರಿವಂಶದಲ್ಲಿಯೂ ಬರ್ತದೆ, ಶ್ರೀಮದ್ ಭಾಗವತದಲ್ಲಿ ವಿಸ್ತಾರವಾಗಿ ಬರ್ತದೆ. ಆ ನಂತರ ಪೃಥ್ವಿ ಏನು ಮಾಡಿದರೂ ಧಾನ್ಯವನ್ನು ಕೊಡ್ತಾ ಇಲ್ಲ. ಎಷ್ಟು ಬೀಜಗಳನ್ನು ಬಿತ್ತಿದರೂ ಎಲ್ಲವನ್ನೂ ಒಳಗೆ ನುಂಗುತ್ತಾ ಇದ್ದಾಳೆ. ಎಲ್ಲ ಕಡೆಗೂ ದುರ್ಭಿಕ್ಷೆಯಾಯಿತು. ಪೃಥುಚಕ್ರವರ್ತಿ ಧನುರ್ಬಾಣಗಳನ್ನು ತೆಗೆದುಕೊಂಡು ಹೊರಟ. ಗೋರೂಪದಲ್ಲಿ, ಆಕಳಿನ ರೂಪದಲ್ಲಿರುವ ಆ ಪೃಥ್ವಿ ದೇವಿಯನ್ನೇ ನಾನು ಶಾಸನ ಮಾಡ್ತೇನೆ ಅಂತ ಆ ಪೃಥುಚಕ್ರವರ್ತಿಯಲ್ಲಿ ಅಂತರ್ಯಾಮಿಯಾದ ಭಗವಂತನ ಸಾಮರ್ಥ್ಯ ಅದು. ಆ ಭಗವಂತನ ಅಧೀನಳಾದ ಆ ಪೃಥ್ವಿ ದೇವಿಯನ್ನು ತಾನು ದಮನ ಮಾಡಿ, ಅವಳನ್ನು ನಿಗ್ರಹ ಮಾಡಿ, ಸಮೃದ್ಧವಾದ ಧಾನ್ಯಗಳನ್ನು ಕೊಡುವಂತೆ, ಸುಭಿಕ್ಷೆಯನ್ನು ಕೊಡುವಂತೆ ನಾನು ಮಾಡ್ತೇನೆ ಅಂತ ಪೃಥುಚಕ್ರವರ್ತಿ ಹೊರಟಾಗ ಪೃಥ್ವಿ ಹೇಳ್ತಾಳೆ, ನಾನೊಂದು ಹೆಣ್ಣು, ನನ್ನು ಈ ರೀತಿ ನೀನು ಸಂಹಾರ ಮಾಡುವುದು ಸರಿಯಲ್ಲ. ನಾನು ಯಾಕೆ ಧಾನ್ಯಗಳನ್ನು ಕೊಡ್ತಾ ಇಲ್ಲ, ಯಾಕೆ ಬೀಜಗಳನ್ನು ಮೇಲೆ ಬೆಳೀತಾ ಇಲ್ಲ, ನುಂಗುತ್ತಾ ಇದ್ದೇನೆ, ಅದನ್ನು ಕೇಳಬೇಕೋ ಬೇಡೋ ನೀನು? ಸುಮ್ಮನೆ ನನಗೆ ಶಿಕ್ಷೆ ಕೊಟ್ಟರೆ? ಕಾರಣ ಇದೆ. ನಿಮ್ಮಪ್ಪ ವೇನ ಒಂದು ಯಜ್ಞ ಇಲ್ಲ, ಯಾಗ ಇಲ್ಲ, ಧರ್ಮ ಇಲ್ಲ, ಕರ್ಮ ಇಲ್ಲ, ಶ್ರಾದ್ದ ಇಲ್ಲ, ಯಾವ ಪುಣ್ಯಕರ್ಮಗಳನ್ನು ಮಾಡುವುದಕ್ಕೆ ಅವಕಾಶ ಕೊಡದಂತೆ ಎಲ್ಲ ಕಡೆಗೂ ಅಧರ್ಮ, ಅನ್ಯಾಯಗಳು ಇವುಗಳನ್ನು ಮಾಡ್ತಾ ಇದ್ದ. ಧರ್ಮಕ್ಕೆ ಅವಕಾಶವನ್ನೇ ನೀಡಲಿಲ್ಲ. ಹೀಗಾಗಿ ಯಾಕೆ ನಾನು ಧಾನ್ಯಗಳನ್ನು ಕೊಡಬೇಕು? ನಾನ್ಯಾಕೆ ಬೆಳೆಗಳನ್ನು ಬೆಳೆಯಬೇಕು? ನಾನು ಹುಟ್ಟಿದ್ದು ಪರಮಾತ್ಮನ ಮುಖದಿಂದ, ಭಗವಂತನ ಮುಖದಿಂದ ಹುಟ್ಟಿದ ನಾನು ದೇವರ ಮುಖಕ್ಕೆ ನೈವೇದ್ಯವನ್ನು ಅರ್ಪಣೆ ಮಾಡುವುದಕ್ಕೆ, ಆಹುತಿಗಳನ್ನು ಸಮರ್ಪಣೆ ಮಾಡುವುದಕ್ಕೆ ಧಾನ್ಯಗಳನ್ನು ಸೃಷ್ಟಿ ಮಾಡ್ತೇನೆ. ಅಗ್ನಿ ಹುಟ್ಟಿದ್ದು ದೇವರ ಮುಖದಿಂದ ಅನ್ನೋದಕ್ಕಾಗಿ ಅಗ್ನಿ ಬೇಯಿಸಿಕೊಡ್ತಾನೆ. ನಮ್ಮಿಬ್ಬರ ಕೆಲಸವೇ ಇದು. ಹೀಗಿರುವಾಗ ಆ ದೇವರ ಪೂಜೆ ಇಲ್ಲ, ಯಜ್ಞಯಾಗಗಳಿಲ್ಲ ಅಂತಾದರೆ ನಾವ್ಯಾಕೆ ಧಾನ್ಯಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವುದಕ್ಕಾಗಿ ನಾನು ದುರ್ಭಿಕ್ಷೆಯನ್ನು ಮಾಡಿದ್ದೆ. ಈಗ ನೀನು ಸಜ್ಜನ ಸಾತ್ವಿಕನಾದ ರಾಜ ಬಂದಿದ್ದಿ, ಬಹಳ ಸಂತೋಷ. ಪುನಃ ಎಲ್ಲ ಕಡೆಗೆ ಯಜ್ಞಯಾಗಾದಿಗಳು, ಧರ್ಮಗಳು ನಡೆಯುವಂತೆ ಮಾಡು. ಅತ್ಯಂತ ಧಾರ್ಮಿಕರಾದ, ಶ್ರೇಷ್ಠರಾದ, ಸಾತ್ವಿಕರಾದ, ಶುದ್ಧರಾದ ಜನರನ್ನು ನನ್ನ ಮುಂದೆ ತಂದು ನಿಲ್ಲಿಸು. ಅವರ ಮುಖವನ್ನು ನೋಡಿ ನಾನು ಹಾಲು ಕೊಡ್ತೇನೆ. ಹಾಲಿನ ರೂಪದಲ್ಲಿ ನಾನಾ ವಿಧವಾದ ನಿನಗೆ ಅಪೇಕ್ಷೆ ಇರುವ ಎಲ್ಲ ವಸ್ತುಗಳನ್ನು ಕೊಡ್ತೇನೆ ಅಂತ. ಹೀಗೆ ಆ ಪೃಥುರಾಜನಿಗೆ ಹೇಳಿದಾಗ ಸ್ವಯಂಭುವ ಮನುವೆ ಮೊದಲಾದವರನ್ನೇ ಕರುವನ್ನಾಗಿ ಮಾಡಿ ಮುಂದೆ ನಿಲ್ಲಿಸಿದಾಗ ಬೇಡಿದ್ದನ್ನೆಲ್ಲ, ಬಯಸಿದ್ದನ್ನೆಲ್ಲ, ಅವರವರಿಗೆ ಬೇಕಾದದ್ದನ್ನೆಲ್ಲ ಹಾಲಿನ ರೂಪದಲ್ಲಿ ಪೃಥ್ವಿ ದೇವಿ ತಾನು ಕೊಟ್ಟು ಆ ವಸ್ತುವಿನ ರೂಪದಲ್ಲಿ ಆ ಹಾಲು ಅವರಿಗೆ ವಿಕಾರವಾಗಿ ಸಿಗುವಂತೆ ಮಾಡಿದ್ದಾನೆ. ಭಗವಂತ ತನ್ನ ಅಚಿಂತ್ಯವಾದ, ಅದ್ಭುತವಾದ